ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರಚಿಸಿದ ಜೋಗ್ಯೋರ ಅಂಜಪ್ಪನ ಕೋಳಿ ಕತೆ. ನಮ್ಮ ಊರಿನ ಹಳೆಯ ಮುದುಕರಲ್ಲಿ ಬಹಳ ಹಳಬ ಜೋಗ್ಯೋರ ಅಂಜಪ್ಪ. ಯಾವುದಾದರೂ ಮಾತಿಗೆ ಬಂದರೆ ಅಂಜಪ್ಪ ತಾನು ಹೈದನಾಗಿದ್ದಾಗ ಅದು ಇದು ಆಯಿತು ಎಂದು ಹೇಳುತ್ತಾನೆ. ಅಂಥ ಸಮಾಚಾರವನ್ನು ನೋಡಿದವರು ಇನ್ನು ಯಾರೂ ಈಗ ಜೀವಂತರಾಗಿಲ್ಲ. ಶಿಪಾಯಿ ತಂಗಿ ಆದ ಕಾಲಕ್ಕೆ ಅಂಜಪ್ಪ ಹುಡುಗನಂತೆ. ಈಗ ಅವನ ವಯಸ್ಸು ಕೇಳಿದರೆ ಅವನು 100 ವರ್ಷ ಇರಬೇಕು ಎನ್ನುತ್ತಾನೆ. ಈಗ 10 ವರ್ಷದಿಂದ ಅವನಿಗೆ 100 ವರ್ಷ ವಯಸ್ಸು. ಮುಖ್ಯವಾಗಿ ಈ ಕಾರಣದಿಂದ ಅಂಜಪ್ಪ ಎಲ್ಲ ಸಂದರ್ಭದಲ್ಲಿಯೂ ಎಂಥವರಿಗಾದರೂ ಬುದ್ಧಿ ಹೇಳುವ ಅಧಿಕಾರವನ್ನು ಪಡೆದಿದ್ದಾನೆ. ಈ ವಿಚಾರದಲ್ಲಿ ಇತರರಿಗೆ ಏನಾದರೂ ಸಂದೇಹವಿದ್ದರೂ ಅಂಜಪ್ಪನಿಗೆ ಲೇಷವಾದರೂ ಇಲ್ಲ. ಹೀಗೆ ಮಾಡು, ಹಾಗೆ ಮಾಡು ಎಂದು ಅಂಜಪ್ಪ ಹೇಳಿದಾಗ ಯಾರಾದರೂ ಒಡನೆಯೇ ಒಪ್ಪದೇ ಇದ್ದರೆ ಅವನು, ಏನಯ್ಯ ಇದು, ನಿಮ್ಮಪ್ಪ ಮಗುವಾಗಿದ್ದಾಗ ನನ್ನ ಗಡ್ಡ ನೆರೆತಿತ್ತು, ನನ್ನ ಮಾತು ನಿನಗೆ ಹಗರಾಯಿತೆ ಎಂದು ಕೇಳುವನು. ಪ್ರಾಯಶಃ ವಿಸ್ತಾರವಾದ ಅವನ ಅನುಭವದ ಫಲವಾಗಿ ಅವನು ಕೊಡುವ ಬುದ್ಧಿವಾದ ಒಳ್ಳೆಯದಾಗಿಯೇ ಇರುತ್ತದೆ. ವಯಸ್ಸಿನಲ್ಲಿ ಜಾಂಬುವಂತನಾಗಿದ್ದ ಹಾಗೆ ಅಂಜಪ್ಪ ಬುದ್ಧಿಯಲ್ಲಿ ಹನುಮಂತ. 3 ದಿವಸದ ಹಿಂದೆ ಅಂಜಪ್ಪ ರಂಗಪ್ಪನ ಮನೆಗೆ ಬಂದಿದ್ದ. ರಂಗಪ್ಪನಿಗೆ ನಮ್ಮ ತಾಲೂಕಿನಲ್ಲಿ ಬೆಂಚ್ ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ನೇಮಿಸಿ ಈಗ ಕೆಲವು ದಿನಗಳ ಹಿಂದೆ ಆರ್ಡ್ರು ಬಂದಿತು. ನಮ್ಮ ಊರಿನ ಜನಕ್ಕೆಲ್ಲ ಇದು ಬಹಳ ಸಂತೋಷ. ನಮ್ಮ ಶಾನುಭೋಗರು ಸಜಾ ಕೊಡುವ ಅಧಿಕಾರನ ಪಡೆದಿದ್ದಾರೆ ಅಂತ. ಹಳ್ಳಿಯ ಜನರಿಗೆ ಈ ಸಜಾ ಕೊಡುವುದು ಎನ್ನುವುದು ಬಹುದರ್ಪದ ಶಕ್ತಿ ಎಂದು ಭಾವನೆ. ಏನಿಲ್ಲ ಎಂದರೂ ಈ ಅಧಿಕಾರ ಬಂದವನು ಒಬ್ಬ ಸುಬೇದಾರರಿಗೆ ಸಮನಾದ ಹಾಗೆ ಲೆಕ್ಕ. ಪೂರ್ವದಲ್ಲಿ ಸುಬೇದಾರರಿಗೆ ಮತ್ತು ಅವರಿಗೆ ಮೇಲ್ಪಟ್ಟವರಿಗೆ ಮಾತ್ರ ಈ ಅಧಿಕಾರವಿರುತ್ತಿತ್ತು. ಈಗ ಸರ್ಕಾರದವರು ಅದನ್ನು ಸುಬೇದಾರರಿಂದಲೂ ಕಿತ್ತುಕೊಂಡಿದ್ದಾರೆ ಎಂದು ಜನರ ಎಣಿಕೆ. ಆದ್ದರಿಂದ ಹಾಗೇನೇ ನೋಡಿದರೆ ಈ ಅಧಿಕಾರ ಬಂದ ಮನುಷ್ಯ ಸುಬೇದಾರರಿಗಿಂತ ಒಂದು ಗುಲಗಂಜಿಯಷ್ಟು ಮೇಲಿನ ಹುದ್ದೆ ಪಡೆದ ಹಾಗೆಯೇ. ಗ್ರಾಮದ ಮುಖ್ಯ ವೃದ್ಧನಾದ ಅಂಜಪ್ಪ ತನ್ನೂರ ಶಾನುಭೋಗರಿಗೆ ಬಂದ ಈ ಮರ್ಯಾದೆಯ ಸಮಾಚಾರವನ್ನು ಕೇಳಿ ಅವರನ್ನು ಮಾತನಾಡಿಸುವುದಕ್ಕೆ ಮತ್ತು ಸ್ವಲ್ಪ ಬುದ್ಧಿ ಹೇಳುವುದಕ್ಕೆ ಎಂದು ಬಂದ. ಅಂಜಪ್ಪ ಬಂದದ್ದನ್ನು ನೋಡಿ ರಂಗಪ್ಪ, ಬಾ ಅಂಜಪ್ಪ ಕುಳಿತುಕೋ ಎಂದ. ಅಂಜಪ್ಪ, ಏನಪ್ಪನೋ ನಿನಗೆ ಮೇಸ್ಟ್ರೇಟ್ರು ಕೆಲಸ ಬಂತಂತಲ್ಲ, ಭಾಳ ಸಂತೋಷ. ರಂಗಪ್ಪ, ಸಂತೋಷ ಏನೋ ಸರಿ ಅಂಜಪ್ಪ, ಆದ್ರೇನು ಬಿಟ್ಟು ದುಡಿಯೋದು, ದುಡ್ಡಿಲ್ಲ ಕಾಸಿಲ್ಲ. ಅಂಜಪ್ಪ, ದುಡ್ಡಿಲ್ಲ ಕಾಸಿಲ್ಲ, ಯಾಕೆ ದುಡ್ಡಿಲ್ಲ? ರಂಗಪ್ಪ, ಇದು ಬೆಂಚ್ ಮೇಸ್ಟ್ರೇಟ್ರು ಅಂತ ಮರ್ಯಾದೆಯ ಕೆಲಸ ಮಾಡೋದು, ಇದಕ್ಕೆ ಸರ್ಕಾರದವರು ಸಂಬಳ ಕೊಡೋದಿಲ್ಲ. ಅಂಜಪ್ಪ, ಸಂಬಳ ಇಲ್ದಿರ ಇದ್ದರೂ ದುಡ್ಡು ಯಾಕಿಲ್ಲ? ಸಂಬಳ ತಕ್ಕೊಳ್ಳೋರು ಸಂಬಳನ ಮೇಲ್ಖರ್ಚಿನ ದುಡ್ಡು ಅಂತ ಮಾಡ್ತಿರ್ಲಿಲ್ವಾ? ಸಂಬಳ ಒಂದಾದರೆ ಸಂಪಾದನೆ 10. ರಂಗಪ್ಪ, ಅದೆಲ್ಲ ಪೂರ್ವದ ಕಾಲದ ಮಾತು, ಈಗ ಲಂಚ ಗಿಂಚ ನಡೆಯೋದಿಲ್ಲ. ಅಂಜಪ್ಪ, ನಡೆಯೋರಿಗೆ ನಡೀತದೆ, ಇಲ್ಲದೆ ಇದ್ದವರಿಗೆ ಇಲ್ಲ ತಾನೇ, ಹೋಗಲಿ. ಈಗ ನೀನು ಕೋಪ ಬಂದರೆ ಸುಬೇದಾರನ ನಿಲ್ಲಿಸಿ ಜುಲ್ಮಾನೆ ಹಾಕ್ಬೋದೋ ಇಲ್ವೋ? ರಂಗಪ್ಪ, ನೀನು ಮೇಸ್ಟ್ರೇಟ್ರಾಗಿದ್ದರೆ ಹಾಗೆ ಮಾಡ್ಬೋದಾಗಿತ್ತು. ನಾನು ಶಾನುಭೋಗ. ಸುಬೇದಾರರಿಗೆ ಜುಲ್ಮಾನೆ ಹಾಕಿದರೆ ಖಾತೆ ಬರಲಿಲ್ಲ ಅಂತ ಅವರು ನನ್ನ ಕೆಲಸದಿಂದ ತೆಗಿತಾರೆ. ಅಂಜಪ್ಪನಿಗೆ ಇದು ನ್ಯಾಯ ಎಂದು ತೋರಿತು. ಹೌದು, ಓಹೋ ಎನ್ನುತ್ತಾ ಅವನು ಸಂಚಿಯನ್ನು ತೆಗೆದು ಅಡಿಕೆ ಎಲೆಯನ್ನು ಆರಿಸುವುದರಲ್ಲಿ ತೊಡಗಿದನು. ಅಂಜಪ್ಪನ ಸಂಚಿಯಲ್ಲಿ ಎಲೆಯೂ ಅಡಿಕೆಯೂ 3 ಪಾಲು ಅವನ ಹಾಗೆಯೇ ವಯಸ್ಸಾದವು. ಅವನು ಆಗಾಗ ಎಲೆ ತೆಗೆದುಕೊಳ್ಳುವುದಾದರೂ ಅಯ್ಯೋ ಇದು ಹೋಗ್ತದಲ್ಲ ಎಂದು ಬಹಳ ಬಾಡಿರುವ ಎಲೆಯನ್ನೇ ಹಾಕಿಕೊಳ್ಳುವನು. ಅದನ್ನು ಎಸೆಯುವುದಕ್ಕೆ ಇಷ್ಟವಿಲ್ಲ. ಬಾಡಿರುವ ಎಲೆ ಮುಗಿಯುವ ವೇಳೆಗೆ ಹೊಸದಾಗಿ ತೆಗೆದುಕೊಂಡ ಎಲೆಯೂ ಬಾಡುತ್ತಾ ಬಂದಿರುವುದು. ಅಂತೂ ಸಂಚಿಯಲ್ಲಿ 4 ಹಸಿರು ಎಲೆ ಇದ್ದರೆ ಅವನು ಹಾಕಿಕೊಳ್ಳುವುದು ಬಾಡಿದ ಎಲೆಯನ್ನೇ. ಅವನ ಸಂಚಿಯ ಅಡಿಕೆಯೂ ಪ್ರಸಿದ್ಧ. ಅಡಿಕೆ ಎನ್ನುವುದು ಎಲೆಯೊಡನೆ ಅಗಿದು ನುಂಗುವ ಪದಾರ್ಥ ಎಂದು ತಿಳುವಳಿಕೆಯಿಲ್ಲದವರ ಭಾವನೆ. ಅಡಿಕೆಯ ಉದ್ದೇಶ
ಮುಖ್ಯವಾಗಿ ಬಾಯಲ್ಲಿ ನೀರಿರಿಸುವುದು ಮಾತ್ರ. ತಾನು ನೀರಾಗುವುದಲ್ಲ. ಭಾಳ ಹೊತ್ತು ಬಾಯಲ್ಲಿಟ್ಟುಕೊಂಡು ನೀರೂರಿ ನೆಲದ ಮೇಲೆ ಅದು ಎಲೆಯೊಂದಿಗೆ ಚೂರ್ಣವಾಗಬೇಕು. ಬಾಯಿಗೆ ಹಾಕಿಕೊಂಡು ಸ್ವಲ್ಪ ಹೊತ್ತಿಗೆ ಮೆದುವಾಗಿ ಬಿಟ್ಟರೆ 60 ಗಳಿಗೆಯೂ ಎಲೆ ಅಡಿಕೆ ಹಾಕಿಕೊಳ್ಳುವುದಕ್ಕೆ ಅಷ್ಟು ಅಡಿಕೆ ಆದರೆ ಸಾಕಾದೀತು. ಅಂಜಪ್ಪ ಬಾಡಿದ ಒಂದು ಎಲೆಯನ್ನು, ಸಣ್ಣ ಒಂದು ಅಡಿಕೆಯನ್ನು ಬಾಯಿಗೆ ಹಾಕಿಕೊಂಡು ಸುಣ್ಣದ ಕಾಯಿಯಿಂದ ಸ್ವಲ್ಪ ಸುಣ್ಣವನ್ನು ತೆಗೆದುಕೊಂಡು, ಅದಿರಲಿ, ನಾನು ನಿನಗೆ ಒಂದು ಮಾತು ಹೇಳಬೇಕು ಅಂತ ಬಂದೆ ಎಂದ. ರಂಗಪ್ಪ, ಏನು ಮಾತಂಜಪ್ಪ, ಹೇಳು, ನೀನು ಅನುಭವಸ್ಥ. ನಮ್ಮಂಥವರಿಗೆ ತಿಳಿಯಬೇಕಾದದ್ದು ನಿನಗೆ 100 ಮಾತು ಗೊತ್ತಿದೆ. ಅಂಜಪ್ಪ, ಅದಕ್ಕಾಗಿಯೇ ನಾನು ಬಂದದ್ದು. ನೀನು ಮೇಸ್ಟ್ರೇಟ್ರಾಗಿದ್ದೀಯಲ್ಲ, ಜನರು ಎದುರಿಗೆ ಬಂದಾಗ ಇವರು ಸತ್ಯವಂತರು, ಇವರು ಕಳ್ಳರು ಅಂತ ಸರಿಯಾಗಿ ತಿಳಿದು ಶಿಕ್ಷೆ ಕೊಡಬೇಕು. ಈ ಪೊಲೀಸೋರು ಲಾಯರಿಗಳು ಹೇಳೋ ಮಾತು ಕೇಳಿಬಿಟ್ಟು ಶಿಕ್ಷೆ ಕೊಡಬಾರ್ದು. ಅದನ್ನು ನಿನಗೆ ಹೇಳೋಕ್ಕೆ ಬಂದೆ. ರಂಗಪ್ಪ, ಅದೇನೋ ಸರಿ, ಆದರೆ ಸತ್ಯವಂತರು ಕಳ್ಳರು ಅನ್ನೋದು ಅವ್ರ ಮಾತು ಇವ್ರ ಮಾತು ಅಂತ ತಿಳಿಬೇಕು. ಮೇಸ್ಟ್ರೇಟು ಇನ್ನೇನು ಮಾಡೋಕ್ಕೆ ಆಗ್ತದೆ? ಅಂಜಪ್ಪ, ಮೇಸ್ಟ್ರೇಟು ಅಂದಮೇಲೆ ನಿಜ ಹೇಗಿರಬಹುದು ಅಂತ ಯೋಚನೆ ಮಾಡಬೇಕು. ಎದುರಿಗೆ ಬಂದಿರೋ ಮನುಷ್ಯನನ್ನು ಏನು ಅಂತ ಕೇಳಬೇಕು. ರಂಗಪ್ಪ, ಅಂಜಪ್ಪ, ನೀನು ಕೋಪಿಸ್ಕೋಬೇಡ, ನಿನ್ನ ಒಂದು ಮಾತು ಕೇಳ್ತೀನಿ. ಅಂಜಪ್ಪ, ಏನು ಕೇಳಪ್ಪನೋ, ಕೋಪ ಯಾಕೆ? ರಂಗಪ್ಪ, ನಿನ್ನ ಮೇಲೆ ಯಾವಾಗಲಾದರೂ ಮೇಸ್ಟ್ರೇಟ್ರು ಫಿರ್ಯಾದಾಗಿತ್ತೆ? ಅಂಜಪ್ಪ, ಸಹಿ ನನ್ನ ಒಂದು ಕಾರಿ, ಅದನ್ನೇ ಅಣ್ಣ ನಾನು ಹೇಳಕ್ಕೆ ಬಂದಿದ್ದು. ನಿನಗೆ ಒಂದು ಕೋಳಿ ಕದ್ದೆ ಅಂತ ಫಿರ್ಯಾದು ಮಾಡಿದ್ರು. ಕದೀಲಿಲ್ಲ ಅಂತ ನಾನು, ಕದ್ದ ಅಂತ ಅವರು, ಕೊನೆಗೆ ನಾನು ತಪ್ಪಿತಸ್ಥ ಅಂತ ಮಾಡಿದ್ರು. 20 ರೂಪಾಯಿ ಜುಲ್ಮಾನೆ ಕೊಟ್ಟರೆ ಹಾಗೆ ಬಿಡ್ತೀವಣ್ಣ, ಆಗದಿದ್ದರೆ ಜೈಲು ಅಂದರು. ಜುಲ್ಮಾನೆ ಕೊಟ್ಟು ಮಾನವಾಗಿ ಬಂದೆ. ರಂಗಪ್ಪ, ನೀನು ಕೋಳಿ ಕದ್ದೆ ಅಂತ ಅವ್ರು ಹೇಗೆ ಹೇಳಿದ್ರು? ಕೋಳಿ ನಿನ್ನ ಹತ್ತಿರ ಇತ್ತೇನು? ಅಂಜಪ್ಪ, ಇತ್ತು ನನ್ನಪ್ಪನು. ಹಾಳು ಮುಂಡೆ ಕೋಳಿ ನನ್ನ ತಾವು ಇರೋದು ತಲೆಯೇ ಅಲ್ವಾ ನಾನು ಸಿಕ್ಕೊಂಡಿದ್ದು. ಇನ್ನು ನೀನು ಕದ್ದಂಗಾಯ್ತಲ್ಲ. ಅಂಜಪ್ಪ, ಅದನ್ನೇ ಅಪ್ಪನು ನಾನು ಹೇಳೋದು. ಕೋಳಿ ನನ್ನ ತಾವಿತ್ತು, ಆದರೆ ನಾನು ಅದನ್ನು ಕದೀಲಿಲ್ಲ. ರಂಗಪ್ಪ, ಹಾಗಾದ ಮೇಲೆ ಏನೋ ಸಮಾಚಾರ ಸರಿಯಾಗಿ ಹೇಳಿಬಿಡು ಕೇಳೋಣಂತೆ ಎಂದ. ಅಂಜಪ್ಪ ಹೇಳಿದ. ಇದು ನಡೆದದ್ದು ಸುಮಾರು 40 ವರ್ಷದ ಹಿಂದೆ ಇರಬಹುದು. ಆಗ್ಗೆ ಅಂಜಪ್ಪನಿಗೆ ಮಧ್ಯದ ವಯಸ್ಸು. ಆಗಿನ ದಿವಸಕ್ಕೆ ಅವನು ತನ್ನ ಕಸುಬಿಗಾಗಿ ಊರೂರು ಸುತ್ತುತ್ತಾ ಇದ್ದ. ಜೋಗಿಯವರ ಕಸುಬು ಅಂದರೆ ಸೊಗಸಾಗಿ ವೇಷ ಹಾಕಿಕೊಂಡು ಎಡ ಹೆಗಲಿಗೆ ಜೋಳಿಗೆ, ಬಲ ಹೆಗಲಿಗೆ ಕಿಂದ್ರಿ ತೂಗು ಹಾಕಿಕೊಂಡು ತಾತನ ಕಾಲದಿಂದ ಬಂದ ಪದಗಳನ್ನು ಹಾಡುತ್ತಾ ಊರಲ್ಲಿ ಭಿಕ್ಷೆ ಎತ್ತುವುದು. ಅಂಜಪ್ಪನ ತಾತ ಮುತ್ತಾತನ ಕಾಲಕ್ಕೆ ಜೋಗಿಗಳು ಭಿಕ್ಷಾ ಎತ್ತುವುದು ಹೊರತು ನೆಲ ಉತ್ತಿದ್ದಿಲ್ಲ. ಈಚೆಗೆ ಕಾಲ ಕೆಟ್ಟು ಹೋಗಿ ಜೋಗಿಗಳೂ ಸಾಗುವಳಿ ಕೆಲಸ ಮಾಡ್ತಾ ಇದ್ದಾರೆ. ಅಂಜಪ್ಪ ಇದನ್ನು ಬ್ರಾಹ್ಮಣರು ಪ್ಯಾಟೆಗಳಾಗಿ ಜೋಡಿನಂಗಡಿ ಇಟ್ಟಿರೋ ಹಾಗೆ ಅಂತ ವರ್ಣಿಸ್ತಾನೆ. ಭಿಕ್ಷೆ ಬೇಡ, ಬೇಕು ಅಂದರೆ ನೀಚವೃತ್ತಿ ಎಂದು ನಾವು ತಿಳಿಯಬಹುದು. ಅಂಜಪ್ಪ ಈ ಮಾತನ್ನು ಒಪ್ಪುವವನಲ್ಲ. ಜೋಗಿ ಅಂದರೆ ಏನು ಸುಮ್ಮನೆ ಆಯಿತಾ? 20 ವರ್ಷ ಅಪ್ಪನ ಜೊತೆಗೂ ಮಾವನ ಜೊತೆಗೂ ಕಿಂದ್ರಿ ಹೊತ್ಕೊಂಡು ತಿರುಗಿ ಹಾಡೋ ಪದನೋ ಜೊತೆಗೆ ಹಾಡ್ತಾ ಕಸುಬು ಕಲಿಯೋದು ಅಂದರೆ ಬಿಟ್ಟಿ ಆಯ್ತೇನಪ್ಪ? ಯಾವ ಹೈದ ಬೇಕಾದರೂ ನೇಗಲ ಹಿಂದೆ ನಿಂತ್ಕೊಂಡು ಎತ್ತಿನ ಬಾಲ ತಿರುವಿ ಜೋ ಜೋ ಅನ್ಬೋದು. ಪದ ಕಲಿಯೋದಕ್ಕೆ ನಾಲಿಗೆ ಬೇಡ, ಬುದ್ಧಿ ಬೇಡ, ಹ್ಞೂ ಅಂದರೆ ಬಂದುಬಿಡ್ತದ? ಲಕ್ಷ್ಮೀ ಅಂತ ಅನ್ನೋದಕ್ಕೆ ಎಲ್ಲರಿಗೂ ಬರ್ತಿದೆಯಾ? ಅನ್ನು ಅಂತ ಕೇಳು, ಕ್ಸ್ಮಿ ಕ್ಸ್ಮಿ ಅಂತ ಸೀನ್ತಾರೆ. ದ್ರೌಪದಿ ಅನ್ನೋದಕ್ಕೆ ಬಾಯಿ ತಿರುಗೋದು ಸುಲಭ ಆಯಿತಾ? ನಾನು ಕಸುಬು ಕಲಿತೆ ಅನ್ನಬೇಕಾದ್ರೆ ನನಗೆ 25 ವರ್ಷ ಆಗಿತ್ತು. ಆಮೇಲೆ ನಮ್ಮಪ್ಪ ಈಗ ಪರವಾಗಿಲ್ಲ, ನೀನೊಬ್ಬನೇ ಹೋಗ್ಬೋದು ಅಂತ ಬಿಟ್ಟ ಎನ್ನುವನು. ಅಂದರೆ ಜೋಗಿ ಆಗಬೇಕಾದ್ರೆ ಈಗ ನಾವು BA ಡಿಗ್ರಿ ಪಡೆಯಬೇಕಾದ್ರೆ ಹೇಗೋ ಹಾಗೆ ಕಷ್ಟ. ಅಂಜಪ್ಪ
ನಮ್ಮ ಸುತ್ತಿನ 60-70 ಗ್ರಾಮಗಳಲ್ಲಿ ಓಡಾಡುತ್ತಿದ್ದೇನೆಂದು ನನಗೆ ತೋರುತ್ತದೆ. ಜೋಗಿಯಾದವನು ಮನೆ ಬಿಟ್ಟು ಹೊರಡಬೇಕಾದರೆ ಎಲ್ಲ ಭಿಕ್ಷುಕರ ಹಾಗೆ ಹೊರಡತಕ್ಕದ್ದಲ್ಲ. ನಾಟಕದಲ್ಲಿ ರಾಜನ ಪಾತ್ರವನ್ನು ವಹಿಸುವುದು ಹೇಗೆ ಮುಖಕ್ಕೆ, ಹುಬ್ಬಿಗೆ, ಕೆನ್ನೆ, ಮೀಸೆ, ತುಟಿಗೆ ಬಣ್ಣಗಳನ್ನು ಹಾಕಿಕೊಳ್ಳುವನೋ ಹಾಗೆ ಹಾಡುವುದಕ್ಕೆ ಹೋಗುವ ಜೋಗಿ ಸಂಪ್ರದಾಯದ ಪ್ರಕಾರ ಅಲಂಕಾರ ಮಾಡಿಕೊಳ್ಳಬೇಕು. ಜೋಗಿ ಶೈವನೂ ಅಲ್ಲ, ವೈಷ್ಣವನೂ ಅಲ್ಲ, ಕ್ಷುದ್ರ ದೇವತೆಗಳನ್ನು ಪೂಜಿಸುವವನೂ ಅಲ್ಲ, ಇದಿಷ್ಟರಲ್ಲಿ ಯಾವುದೂ ಬಿಟ್ಟವನೂ ಅಲ್ಲ. ಆದ್ದರಿಂದ ಅವನ ಮುಖದ ಮೇಲೆ ವಿಭೂತಿ, ಕುಂಕುಮ, ಅರಿಶಿನ ಈ ಮೂರೂ ಬೆರೆತಿರುವುವು. ಜೊತೆಗೆ ಕಾಡಿಗೆ ಜೋಗಿಯ ಕಣ್ಣು ಬಹಳ ಕ್ರೂರವಾದದ್ದು. ಅದರಿಂದ ಜನಕ್ಕೆ ಕೇಡಾಗದೇ ಇರುವುದಕ್ಕೆ ಅವನು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡೇ ತಿರುಗುವನು. ಅದರಲ್ಲಿಯೂ ಆ ಪದಗಳನ್ನು ಹೇಳುವ ಹೊತ್ತಿನಲ್ಲಿ ಭೀಮ, ಹನುಮಂತರ ಪಾತ್ರಗಳ ಮಾತನ್ನು ಹೇಳುವಾಗ ಕಣ್ಣಿಗೆ ಕಾಡಿಗೆ ಇರದೇ ಇದ್ದರೆ ಆ ತೀಕ್ಷ್ಣವಾದ ದೃಷ್ಟಿ ಏನಾದರೂ ಜನಕ್ಕೆ ಸೋಕಿದರೆ ಅವರು ಅಲ್ಲಿಯೇ ಮೂರ್ಛೆ ಹೋದಾರು. ಮುಖಕ್ಕೆ ಒಂದು ಅಲಂಕಾರವಿರೋ ಹಾಗೆ ಆ ಬಟ್ಟೆಯೂ ಒಂದು ರೀತಿಯಾಗಿರಬೇಕು. ರುಮಾಲು 3 ಬಣ್ಣಕ್ಕೆ ಕಡಿಮೆ ಇಲ್ಲದೆ ಬಣ್ಣಗಳ ಚಿಂದಿಗಳಿಂದ ಮಾಡಿದ್ದಾಗಿರಬೇಕು. ಅಂಜಪ್ಪ ಪ್ರಾಯದಲ್ಲಿ ನೋಡೋದಕ್ಕೆ ಚೆನ್ನಾಗಿದ್ದ. ಈ ವೇಷವನ್ನು ಹಾಕಿಕೊಂಡು ಅವನು ಪದ ಹೇಳುತ್ತಾ ಬಂದರೆ ಊರಿನ ಹೆಂಗಸರು, ಮಕ್ಕಳು ಅವನನ್ನು ಸುಮ್ಮನೆ ಸುತ್ತಿಕೊಳ್ಳುವರು. ದೊಡ್ಡ ಗೌಡರ ಮನೆ ಮುಂದೆಯೆಲ್ಲ ಹೆಂಗಸರು ಅವನನ್ನು ಕೂರಿಸಿ ಪದ ಹೇಳಿ ಕಳಿಸುವರು. ನಾನು ಬಹಳ ಪದ ಹೇಳಿವಿನಿ, ಬಹಳ ಜನಕ್ಕೆ ಸಂತೋಷ ಪಡಿಸುವಿನಿ ಅಂತ ಅಂಜಪ್ಪ ಆಗಾಗ ಹೇಳ್ತಾನೆ. ಈ 40 ವರ್ಷದ ಹಿಂದೆ ಅಂತ ಅನ್ನೋ ಕಾಲದಲ್ಲಿ ಇವನ ಜೋಗಿ ಕಸುಬು ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಿತು. ಇವನು ಬಹಳ ಜನಕ್ಕೆ ಬೇಕಾಗಿದ್ದನು. ಇವನು ಹೋಗುತ್ತಿದ್ದ ಊರುಗಳಲ್ಲಿ ಕಾಳಾಪುರ ಒಂದು. ನಾನು ಊರಿನ ಹೆಸರನ್ನು ನಿಜವಾಗಿ ಹೇಳುತ್ತಿಲ್ಲ. ಕಾಳಾಪುರ ಎಂದು ಒಂದು ಊರು ಇದ್ದರೆ ನಾನು ಹೇಳುತ್ತಿರುವುದು ಆ ಊರನ್ನು ಅಲ್ಲವೆಂದು ತಿಳಿಯಬೇಕು. ನಾನು ಹೇಳುವುದು ಒಂದು ಊಹೆಯ ಹೆಸರು. ಕಾಳಾಪುರ ತಕ್ಕ ಮಟ್ಟಿಗೆ ದೊಡ್ಡ ಊರು. ಆದ್ದರಿಂದ ಅಂಜಪ್ಪ ಅಲ್ಲಿ ಹೋದಾಗ 2 ದಿವಸ 3 ದಿವಸ ಇದ್ದು ಬಿಡುವುದೂ ಉಂಟು. ಅಂಜಪ್ಪ ನೋಡುವುದಕ್ಕೆ ಚೆನ್ನಾಗಿದ್ದನೆಂದು ಹೇಳಿದನಷ್ಟೆ. ಅದು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ಮಾತು. ಇದರ ಜೊತೆಗೆ ಇವನು ಅಲಂಕಾರ ಬೇರೆ ಮಾಡಿಕೊಂಡು ಹಳ್ಳಿಗೆ ಹೋದರೆ ಇವನ ರೂಪಕ್ಕೆ ಮೆಚ್ಚುವ ಹಳ್ಳಿಯ ಹೆಂಗಸರು ಇರುತ್ತಿದ್ದುದು ನಾಟಕದಲ್ಲಿ ಸುಂದರವಾದ ನಟನನ್ನು ಮೆಚ್ಚುವ ಸ್ತ್ರೀಯರು ಇರುವಂತೆ ಸಹಜವಾದದ್ದೇ. ಸ್ವಲ್ಪ ವಯಸ್ಸಾದ ಹೆಂಗಸರಾದರೆ ಅವರ ಜೊತೆಗೆ ಕೂತು ಮಾತನಾಡುವುದಕ್ಕೆ ಅಂಜಪ್ಪ ಹಿಂತೆಗೆಯುತ್ತಿರಲಿಲ್ಲ. ಯಾಕೆಂದರೆ ಇವನ ಸಂಗಡ ಮಾತನಾಡಿದ್ದಕ್ಕಾಗಿ ಅವರನ್ನು ಗದರಿಸುವವರು ಇರುತ್ತಿರಲಿಲ್ಲ. ಸ್ವಲ್ಪ ಚಿಕ್ಕ ವಯಸ್ಸಿನವರಾದರೆ ಅಂಜಪ್ಪ ಹಿಂತೆಗೆಯುತ್ತಿದ್ದ. ಮನೆಯ ಗಂಡಸರು ನೋಡಿದರು, ಏನಯ್ಯ ಜೋಗಿ, ಭಿಕ್ಷಾ ತೆಗೆದುಕೊಂಡು ಹೋಗುವುದು ಬಿಟ್ಟು ಮನೆ ಹೆಂಗಸರು ಕೂಡ ಸರಸವಾಡ್ತಾ ಇದ್ದೀಯಾ, ನಡಿ ಆಚೆಗೆ ಅನ್ನುವರು. ಹೊರಗಿನವರು ಕಂಡರು, ಓಹ್ ಏನು ಜೋಗಪ್ಪ, ಪರವಾಗಿಲ್ಲ ಎಂದು ನಗುವರು. ಭಿಕ್ಷೆಯಿಂದ ಜೀವಿಸುವ ಮನುಷ್ಯನಿಗೆ ಈ 2 ಮಾತು ಕಷ್ಟವೇ. ಕಾಳಾಪುರದಲ್ಲಿ ಒಂದು ಸಲ ಇವನು ಹೋಗಿದ್ದಾಗ ಆ ಊರಿನ ಗೌಡನ ಹೆಂಡತಿ ಇವನನ್ನು ಕೂರಿಸಿಕೊಂಡು ಪದ ಕೇಳಿದಳಂತೆ. ಗೌಡನಿಗೆ ಅವಳು 3ನೆಯ ಹೆಂಡತಿ. ಪದ ಹೇಳಿದ ಮೇಲೆ ಅವಳು ಇವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಟ್ಟಳು. ಇವನು ಹಾಕಿಕೊಂಡು ಸ್ವಲ್ಪ ಹೊತ್ತು ಕುಳಿತ. ಮಧ್ಯೆ ಗೌಡ ಬಂದು ಇವನ ಮೇಲೆ ಬಹಳ ಕೋಪಿಸಿಕೊಂಡ. ಅಂಜಪ್ಪ ಸಾಮಾನ್ಯವಾಗಿ ಬದಲು ಹೇಳುವವನಲ್ಲ. ಗೌಡ ಸ್ವಲ್ಪ ಕೆಟ್ಟ ಮಾತು ಹೇಳಿದ್ದರಿಂದ ಇವನಿಗೂ ರೇಗಿತು. ನನ್ನ ಏನೋ ಮಾತನಾಡಿಸಿಬಿಟ್ರಿ ಗೌಡ್ರೆ, ನೀವು ನಿಮ್ಮ ಹೆಂಡ್ರನ್ನು ಏನಂತ ತಿಳ್ಕೊಂಡಿದ್ದೀರಾ? ನೀವು ಮಾನವಂತರಾದರೆ ನಿಮ್ಮ ಹೆಂಡ್ರಿಗೆ ಹೇಳ್ರಿ, ನನ್ನ ಯಾಕೆ ಬೈತೀರಾ ಎಂದ. ಗೌಡ ಎಚ್ಚರಿಕೆಯಿಂದಿರೋ ಜೋಗಿ, ಯಾವಾಗಲಾದರೂ ಬಲಿ ಹಾಕಿಬಿಟ್ಟೇನು ಎಂದ. ಅಂಜಪ್ಪ ತಾನೂ ಬದಲಿಗೆ 2 ಮಾತು ಹೇಳಿ ಜೋಳಿಗೆ ತೆಗೆದುಕೊಂಡು ಹೊರಟು ಹೋದ. ಇದಾದ ಮೇಲೆ ಅಂಜಪ್ಪ ಕಾಳಾಪುರಕ್ಕೆ 1 ಸಲವೋ 2 ಸಲವೋ ಹೋಗಿದ್ದ. ಏನು ವಿಶೇಷ ನಡೆಯಲಿಲ್ಲ. 3ನೇ ಸಲ ಹೋಗಿದ್ದಾಗ ಆ ಊರಿನ ಎಂಥದೋ ಕೇರಿಯಲ್ಲಿ ಒಂದು ಜಗಲಿಯ ಮೇಲೆ ಕೂತು ಪದ ಹೇಳ್ತಿರಬೇಕಾದರೆ ಪಕ್ಕದ ಮನೆ ಹೆಣ್ಣೊಬ್ಬಳು
ಪದವನ್ನು ಕೇಳುತ್ತಾ ಅವರ ಬಾಗಿಲಲ್ಲಿ ನಿಂತುಕೊಂಡಳು. ಪದವನ್ನು ಮುಗಿಸಿ ಜೋಗಿ ಹೊರಡುವುದರಲ್ಲಿ ಇದ್ದನು. ಆಗ ಅವಳು ಅವನನ್ನು ಕರೆದು ಅವನಿಗೆ ಭಿಕ್ಷಾ ಹಾಕಿದಳು. ಮಾರನೇ ದಿವಸ ಅಂಜಪ್ಪ ಅಲ್ಲಿಗೆ ಹೋಗಿ ಪದ ಹೇಳಿದ. ಆ ಹೆಣ್ಣು ಅವನನ್ನು ಕರೆದು ತನ್ನ ಮನೆಯ ಹತ್ತಿರ ಕೂರಿಸಿ ಪದ ಹೇಳಿಸಿ ಭಿಕ್ಷಾ ಹಾಕಿದಳು. ಅದು ಹಳ್ಳಿಗೆ ತಕ್ಕ ಮಟ್ಟಿಗೆ ದೊಡ್ಡ ಮನೆ. ಅಂಜಪ್ಪ ಅದು ಯಾರ ಮನೆ ಎಂದು ವಿಚಾರಿಸಿದ. ಆ ಹುಡುಗಿ ಯಾರ ಮಗಳೆಂದು ವಿಚಾರಿಸಿದ. ಯಾರದೋ ಮನೆ, ಅದರ ಹೆಸರು ನನಗೀಗ ಜ್ಞಾಪಕವಿಲ್ಲ. ಅವರು ಪುಣ್ಯವಂತರು. ಆ ಹುಡುಗಿಯ ಗಂಡ ಪೋಲಿ ಬಿದ್ದಿದ್ದ. ಹುಡುಗಿ ಅಷ್ಟೇನು ಒಳ್ಳೆಯವಳಲ್ಲವಂತೆ. ಅದು ಅಂಜಪ್ಪನಿಗೆ ಆಗ ತಿಳಿಯದು. ಮನೆಯಲ್ಲಿ ಆ ಹುಡುಗಿ, ಅವಳ ಗಂಡ, ಅವಳ ಅತ್ತೆ, 3 ಜನ. ಅವರು ಕೋಳಿ ಸಾಕುತ್ತಾ ಇದ್ದರು. ಕೋಳಿ ವ್ಯಾಪಾರವನ್ನು ಮಾಡುತ್ತಾ ಇದ್ದರಂತೆ. ಅಂಜಪ್ಪ ಆಮೇಲೆ ಕಾಳಾಪುರಕ್ಕೆ ಹೋದಾಗ ಪುನಃ ಅವರ ಮನೆಗೆ ಹೋದ. ಹುಡುಗಿ ಬಹಳ ಚೆನ್ನಾಗಿರುವಳು. ಅಂಜಪ್ಪನಿಗೆ ಕೆಟ್ಟ ಉದ್ದೇಶವೇನೂ ಇಲ್ಲ. ಆದರೆ ಅವಳು ಬಹಳ ಮೆಚ್ಚುವುದರಿಂದ ಅವಳಿಗೆ ಪದ ಹೇಳಬೇಕು, ಅವಳು ಸಂತೋಷ ಪಡುವುದನ್ನು ನೋಡಬೇಕು ಎಂದು ಇವನಿಗೆ ಚಪಲ. ಕೇರಿಯ ಜನಕ್ಕೆ ಪದ ಹೇಳಿ ಅವರೆಲ್ಲ ಹೊರಟು ಹೋದ ಮೇಲೆ ಅಂಜಪ್ಪ ಈ ಹುಡುಗಿಯ ಮನೆ ಬಾಗಿಲಿನ ಮುಂದೆ ಕುಳಿತು ಎಲೆ ಅಡಿಕೆ ಹಾಕಿಕೊಳ್ಳುತ್ತಿದ್ದ. ಸ್ವಲ್ಪ ಹೊತ್ತಿನ ಮೇಲೆ ಹುಡುಗಿ ಬಾಗಿಲ ಬಳಿ ಬಂದು, ಜೋಗಪ್ಪ, ನೀನು ಈ ಊರಿಂದ ಕಡೆದು ಹೋಗುವಾಗ ಹೀಗೆ ಬಂದು ಹೋಗು ಎಂದಳು. ಅಂಜಪ್ಪ, ಯಾಕಮ್ಮ, ನಾನೀಗ ಹೊರಡುವವನೇ ಎಂದ. ಅವಳು, ನಿನ್ನ ಪದ ಕೇಳಿ ಬಹಳ ಸಂತೋಷ ಆಯಿತು. ನಿನಗೇನಾದರೂ ಕೊಡೋಣ ಅಂತ ಬಹಳ ಸಲ ಅಂದ್ಕೊಂಡೆ. ಅಂದರೆ ನೀನು ಅದನ್ನು ತಕ್ಕೊಂಡು ಬೇಗನೆ ಹೊರಟು ಬಿಡಬೇಕು. ನಮ್ಮತ್ತೆಗೆ ತಿಳಿದರೆ ತಂಟೆ ಮಾಡ್ತಾಳೆ ಎಂದಳು. ಅಂಜಪ್ಪನಿಗೆ ತೆಗೆದುಕೊಳ್ಳುವುದಕ್ಕೆ ಭಯ. ಒಲ್ಲೆ ಎನ್ನುವುದಕ್ಕೂ ಇಷ್ಟವಿಲ್ಲ. ಆದರೆ ಇವನು ಏನು ಹೇಳುವುದಕ್ಕೂ ಮುಂದಾಗಿ ಹುಡುಗಿ ಒಳಗೆ ಹೋಗಿ ಅಲ್ಲಿಂದ, ಜೋಗಪ್ಪ ಇಲ್ಲಿ ಬಾ ಎಂದಳು. ಇವನು ಒಳಗೆ ಹೋದ. ಹುಡುಗಿ ಒಂದು ಕೋಳಿಯನ್ನು ಇವನ ಜೋಳಿಗೆ ಒಳಕ್ಕೆ ಹಾಕಿದಳು. ಹೊರಟೋಗು ಹೊರಟೋಗು ಎಂದಳು. ಏನು ಎತ್ತ ಎಂದು ಬಹಳ ಯೋಚನೆ ಮಾಡದೆ ಅಂಜಪ್ಪ ಹೊರಟು ಬಂದ. ಈಗ ಯಾರಾದರೂ ಹಿಡಿದರೆ ಏನು ಗತಿ ಅಂತ ಅವನಿಗೆ ಎದೆ ಡವಡವಾ ಬಡಿದುಕೊಳ್ತಿತ್ತು. ಹುಡುಗಿ ಒಳಗಿಂದ, ಭದ್ರಾ ಜೋಗಪ್ಪ, ನಾನು ಕೊಟ್ಟೆ ಅಂತ ಯಾರಿಗಾದರೂ ಹೇಳಿಯಾ ಎಂದು ಹೇಳಿದಳು. ಅಂಜಪ್ಪ ಏನೂ ಮಾತಾಡದೆ ಬೇಗನೆ ಹೊರಟು ಬಿಟ್ಟ. ಊರಿನ ಹೊರಗಡೆ ಅರ್ಧ ಮೈಲಿ ದೂರದಲ್ಲಿ ಒಂದು ಬಾವಿ. ಅಲ್ಲಿಯವರೆಗೆ ಒಂದೇ ಸಮ ನಡೆದು ಒಂದು ಮರದ ನೆರಳಲ್ಲಿ ಕುಳಿತುಕೊಂಡು ಈ ನಡೆದ ಸಮಾಚಾರವು ನೆನೆಯುತ್ತಾ ಎಲೆ ಅಡಿಕೆ ಮೆಲ್ಲುತ್ತಿದ್ದ. ಅಂಜಪ್ಪನಿಗೆ ಇದರ ಹಾಗೆ ಆ ಮೊದಲು ಆಗಿರಲಿಲ್ಲ. ಅವನಿಗೆ ತಿರುಗಿ ಹಾಗಾಗಬಾರದು ಎನಿಸ್ತು. ಕೋಳಿ ಏನೋ ಒಳ್ಳೆ ಪದಾರ್ಥವೇ, ಅದನ್ನು ಜೋಗಿಗೆ ಸುಮ್ಮನೆ ಯಾರು ಕೊಡಬೇಕು? ಆದರೆ ಕಂಡ ಹಾಗೆ ಕೊಡೋ ಭಿಕ್ಷಾ ಒಂದು ಮಾದರಿ, ಹೀಗೆ ಮರೆಯಿಂದ ಕೊಡೋ ಭಿಕ್ಷಾ ಒಂದು ಮಾದರಿ. ಅದರಲ್ಲಿ ಮೋಸ ಇಲ್ಲ, ಇದರಲ್ಲಿ ಮೋಸ ಸೇರಿ ಹೋಯಿತು. ಅಂಜಪ್ಪನಿಗೆ ಈ ಹುಡುಗಿಯ ವಿಷಯದಲ್ಲಿ ಅಚ್ಚುಮೆಚ್ಚಾಗಿತ್ತು. ಎಂಥ ಒಳ್ಳೆಯ ಹುಡುಗಿ, ಎಂಥ ಚೆನ್ನಾದ ಹುಡುಗಿ, ಒಳ್ಳೆಯ ಮಾಗಿದ ನಿಂಬೆಹಣ್ಣಿನ ಹಾಗೆ ಇದ್ದಳು. ಇಂಥ ಹೆಂಡತಿನ ಮನೆಯಲ್ಲಿಟ್ಟುಕೊಂಡು ಅದೇಕೆ ಅವಳ ಗಂಡ ಪೋಲಿ ತಿರುಗ್ತಾ ಇದ್ದಾನೆ ಎಂದು ಅವನಿಗೆ ಯೋಚನೆ ಬಂತು. ಪ್ರಪಂಚವೇ ಹೀಗೆ. ಪುಣ್ಯವಂತರಾದರೆ ಪೋಲಾಟ, ಬಡವರಾದರೆ ಕಳ್ತನ. ಅಂಜಪ್ಪ ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲಿ ತಿರುವಿ ಹಾಕುವುದರಲ್ಲಿ ತಾನು ಅಲ್ಲಿರುವುದು ಕ್ಷೇಮವಲ್ಲ ಎನ್ನುವುದನ್ನು ಮರೆತನು. ಸ್ವಲ್ಪ ಹೊತ್ತಿನ ಮೇಲೆ ಯಾರೋ ಒಬ್ಬ ಊರಿನ ಕಡೆಯಿಂದ ಬಂದು ಇವನ ಬಳಿ ನಿಂತು, ಏನು ಜೋಗಪ್ಪ ಕೂತ್ಕೊಂಡೆ ಎಂದನು. ಅಂಜಪ್ಪ ಕೂತ್ಕೊಂಡೆ ಅಪ್ಪ ಎಂದನು. ಹಳ್ಳಿಯವನು, ಜೋಳಿಗೆ ತುಂಬ್ತೋ ಎಂದ. ಅಂಜಪ್ಪ ಸಾಮಾನ್ಯ ಎಂದ. ಹಳ್ಳಿಯವನು, ಇದೇನು ರಾಗಿನೋ ಅಂತ ಜೋಳಿಗೆ ಬಾಯಿ ತೆರೆದು ಅದನ್ನು ಎಣಿಕಿ ನೋಡಿದ. ಅದರಲ್ಲಿ ಕೋಳಿ. ಬಂದವನು, ಇದೇನು ಜೋಗಪ್ಪ ಕೋಳಿ ಅದೇ ಎಂದ. ಜೋಗಿಗೆ ಎದೆ ಜಗ್ಗೆಂದಿತು.
ಅವನು ಹೌದಪ್ಪ, ಅಲ್ಲೊಬ್ಬರು ಮನೆಯಲ್ಲಿ ಕೊಟ್ಟರು ಎಂದ. ಇನ್ನು ಮಾತನಾಡುತ್ತಾ ಕುಳಿತರೆ ಯಾರು ಅಂತ ಚರ್ಚೆ ಬರುವುದೆಂದು ಎದ್ದು ಜೋಳಿಗೆಯನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಡಲು ಸನ್ನದ್ಧನಾದ. ಆ ಹೊತ್ತಿಗೆ ಊರ ಕಡೆಯಿಂದ ಒಬ್ಬ ವಯಸ್ಸಾದ ಹೆಂಗಸು ಜೊತೆಯಲ್ಲಿ ಯಾವನೋ ಒಬ್ಬನನ್ನು ಕರೆದುಕೊಂಡು ಬೇಗ ಬೇಗನೆ ಇವರ ಕಡೆ ಬರುತ್ತಿರುವುದನ್ನು ಕಂಡಿತು. ಅವರ ಹಿಂದೆ ಸ್ವಲ್ಪ ದೂರದಲ್ಲಿ ಇವನಿಗೆ ಕೋಳಿಯನ್ನು ಕೊಟ್ಟ ಆ ಹೆಣ್ಣು ಬರುತ್ತಿದ್ದಳು. ಅಂಜಪ್ಪನಿಗೆ ಮೊಣಕಾಲು ಹಂಜಿಯ ಹಾಗಾಯಿತು. ಮುಂದೆ ಇಡುವುದಕ್ಕೆ ಹೆಜ್ಜೆಯೇ ಬರಲಿಲ್ಲ. ಇದು ಯಾಕೋ ಅನಾಹುತಕ್ಕೆ ಬಂತು ಎಂದು ಅವನಿಗೆ ಒಳಗೇ ತಿಳಿದು ಹೋಯಿತು. ಹಾಗೆಯೇ ಬರುತ್ತಿದ್ದವರ ಕಡೆ ನೋಡುತ್ತಾ ನಿಲ್ಲಲಾಗಿ ಆ ಹೆಣ್ಣು ದೂರದಿಂದಲೇ ಇವನಿಗೆ ತಾನು ಕೊಟ್ಟ ಮಾತನ್ನು ಹೇಳಬಾರದನ್ನು ಎಂದು ಕೈ ಆಡಿಸುತ್ತಾ ಸನ್ನೆ ಮಾಡಿದಳು. ಆ ಮುದುಕಿ ಹತ್ತಿರಕ್ಕೆ ಬಂದು, ಇವನೇನೇ ಜೋಗಪ್ಪ ಎಂದು ಕೇಳಿದಳು. ಅವಳ ಮಾತಿಗೆ ಬರುತ್ತಿದ್ದ ಮನುಷ್ಯ ಆ ಊರಿನ ತಳಾರಿ. ಹೌದು ಎಂದವನು ಹೇಳಿದ. ಮುದುಕಿ ಇವನನ್ನು, ಜೋಗಪ್ಪ, ನಮ್ಮದೊಂದು ಕೋಳಿ ಏನಾದರೂ ಕಂಡ್ಯಾ ನೀನು ಎಂದು ಕೇಳಿದಳು. ಅಂಜಪ್ಪ, ಅದ್ಯಾವುದೋ ಹಾಳು ಕೋಳಿ ಜೋಳಿಗೆ ಒಳಕ್ಕೆ ಬಂದುಬಿಟ್ಟಿದೆ, ನನಗೆ ತಿಳಿಲೇ ಇಲ್ಲ, ಈಗ ಈ ಅಯ್ಯ ಹೇಳ್ದ ಎಂದ. ಮೊದಲು ಬಂದಿದ್ದವನು, ಯಾರೋ ಕೊಟ್ಟರು ಅಂದಲ್ಲಪ್ಪೋ ಎಂದ. ಅಯ್ಯೋ ನಮ್ಮಪ್ಪ, ಜೋಗಿಗೆ ಒಂದು ಹಿಡಿ ಅಕ್ಕಿ ಹಾಕೋದು ಕಷ್ಟ, ಕೋಳಿ ಕೊಡಕ್ಕೆ ಬರ್ತಾರಾ ಎಂದ ಅಂಜಪ್ಪ. ತಳಾರಿ ಬಂದವನು ಜೋಳಿಗೆಯನ್ನು ತೆಗೆದ. ಒಳಗೆ ಕೋಳಿ ಮೂರ್ಛೆಯ ಸ್ಥಿತಿಯಲ್ಲಿ ಬಿದ್ದಿದೆ. ಮುದುಕಿ, ಪರವಾಗಿಲ್ಲ, ಪದ ಹೇಳ್ತಾನೆ ಅಂತ ಮನೆ ಹತ್ತಿರ ಬಿಟ್ಟರೆ ಕೋಳಿ ಹಾರಿಸೋಕೆ ಮೊದಲು ಮಾಡಿದ ಎಂದಳು. ನಡೆ, ಊರಿನ ಗೌಡನಿಗೆ ಹೇಳೋಣ, ಚೆನ್ನಾಯಿತು ಜೋಗಿತನ ಎಂದು ಇವನನ್ನು ಚೆನ್ನಾಗಿ ಬೈದಳು. ಅಂಜಪ್ಪ, ಅಮ್ಮ, ಕೋಳಿನ ನಾನು ಕದಿಲಿಲ್ಲ. ನಿನ್ನ ಕೋಳಿ ಅಂದರೆ ನೀನು ತಗೊಂಡು ಹೋಗು, ನನ್ನ ತಂಟೆಗೆ ಬರಬೇಡ ಎಂದ. ಏನಯ್ಯ, ಬಹಳ ಸಂಪನ್ನನ ಹಾಗೆ ಮಾತನಾಡ್ತೀಯ, ಕದಿಯದ ಹಂಗಿದ್ರೆ ಕೋಳಿ ನಿಂತಾವು ಹೆಂಗೆ ಬಂತು ಎಂದು ಮುದುಕಿ ಹುಡುಗಿಯ ಕಡೆಗೆ ತಿರುಗಿ, ಇದು ನಮ್ಮದಲ್ಲೇನೆ ಕೋಳಿ ಎಂದಳು. ಹುಡುಗಿ, ಏನೋ ನಮ್ಮದು ಅಲ್ಲ ಅನ್ನೋ ಹಂಗದೆ, ಹೌದು ಅನ್ನೋಂಗೂ ಅದೇ, ಜೋಗಪ್ಪ ಎಲ್ಲಾದರೂ ಕೊಂಡುಕೊಂಡಿರ್ಬೋದು ಎಂದಳು. ತಳಾರಿ, ಇದೆಲ್ಲ ಯಾವ ಮಾತು, ಊರ್ಗೌಡ್ರ ಹತ್ರ ಹೋಗೋಣ, ಸಮಾಚಾರ ಎಲ್ಲ ಹೇಳೋಣ, ಅವರು ನ್ಯಾಯ ಅಂದದ್ದನ್ನು ಮಾಡಲಿ ಎಂದ. ಅಂಜಪ್ಪನಿಗೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ದಾರಿ ತೋರಲಿಲ್ಲ. ಗೌಡನಿಗೋ ತನ್ನ ಮೇಲೆ ಕೋಪ ಇದೆ ಅಂತ ಬಲ್ಲ. ಇದೇನೋ ಗ್ರಹಚಾರ ಬಂತು ಅಂತ ಅವನು ಜೋಳಿಗೆನೂ ಹೊತ್ಕೊಂಡು ಅವರ ಜೊತೆಗೆ ಮರಳಿ ಊರಿಗೆ ಹೋದ. ಅಲ್ಲಿ ಆದದ್ದನ್ನೆಲ್ಲ ಹೇಳಿ ಪ್ರಯೋಜನವಿಲ್ಲ. ಊರಿನಲ್ಲಿ ಅದಕ್ಕೆ ಹಿಂದೆ ಕೋಳಿಗಳನ್ನು ಕಳೆದುಕೊಂಡಿದ್ದವರು, ಕಳೆದುಕೊಳ್ಳದೇ ಇದ್ದವರು ಎಲ್ಲರೂ ಜೋಗಪ್ಪ ಹಿಂದೆ ಬಂದಿದ್ದ ದಿವಸ ತಮ್ಮದೊಂದು ಕೋಳಿ ಹೋದ ಹಾಗೆ ನೆನಪು ಎಂದರು. ಗೌಡ ಬಂದ. ಏನೋ ಜೋಗಿ, ಇಷ್ಟು ದಿನ ಹೇಳಿದ್ದು ಪದ ಅಲ್ಲ, ಈಗ ಲಾಕಾಪಿಗೆ ಕಳಿಸ್ತೀನಿ, ಆಗ ಹೇಳು ಪದನ ಎಂದ. ಪೊಲೀಸ್ ಸ್ಟೇಷನ್ ಬಹಳ ದೂರವಿರಲಿಲ್ಲ. ಅಲ್ಲಿಗೆ ಅಪರಾಧಿಯನ್ನು ದಾಗೀನ ಸಮೇತ ರಿಪೋರ್ಟಿನೊಂದಿಗೆ ಕಳಿಸಿಕೊಟ್ಟದ್ದಾಯಿತು. ಅಲ್ಲಿ ಹೇಳಿಕೆ ಕೇಳಿಕೆಗಳೆಲ್ಲ ಆದವು. ಅಂಜಪ್ಪ ವಿಚಾರಣೆ ದಿನ ಕೋರ್ಟಿಗೆ ಹಾಜರಾಗುತ್ತೇನೆ ಅಂತ ಜಾಮೀನಿನ ಮೇಲೆ ಊರಿಗೆ ಬಂದ. ವಿಚಾರಣೆ ಆಯಿತು. ವಿಚಾರಣೆಗೆ ಏನಿದೆ, ಮುದುಕಿ ಮನೆಯಿಂದ ಕೋಳಿ ಹೋದದ್ದು ನಿಜ. ಆ ಕೋಳಿಯನ್ನು ಅವಳು ಗುರುತಿಸಿದ್ದಳು. ಅದು ಜೋಗಪ್ಪನ ಹತ್ತಿರ ಇದ್ದದ್ದು ನಿಜ. ಇದನ್ನು 3 ಜನ ನೋಡಿದರು. ಮ್ಯಾಜಿಸ್ಟ್ರೇಟ್ರು ಅಂಜಪ್ಪನನ್ನು, ನೀನು ಏನು ಹೇಳ್ತೀಯಾ ಅಂತ ಕೇಳಿದರು. ಅಂಜಪ್ಪ, ಎಲ್ಲ ಬುದ್ಧಿ, ನಾನು ಪದ ಹೇಳ್ತಾ ಇರಬೇಕಾದ್ರೆ ಕೋಳಿ ಬಂದು ಬೆಚ್ಚಗೆ ಅದೆ ಅಂತ ಜೋಳಿಗೆ ಒಳಗೆ ಸೇರಿಕೊಂಡಿರಬೇಕು, ನನಗೆ ತಿಳಿಲಿಲ್ಲ, ನಾನು ತಂದುಬಿಟ್ಟೆ. ಮ್ಯಾಜಿಸ್ಟ್ರೇಟ್ರು, ಏನು ಪುರಾಣ ಹೇಳ್ತೀಯ ನೀನು, ಕೋಳಿ ಬಂದು ನಿನ್ನ ಜೋಳಿಗೆ ಒಳಗೆ ಕುಳಿತುಕೊಳ್ತಿದೆಯಾ, ಸತ್ಯ ಹೇಳೋ. ಜೋಗಪ್ಪ, ಮಹಾಸ್ವಾಮಿ, ಸತ್ಯ ಹೇಳ್ತೀನಿ, ನೀವು ಹೇಳಿದ ದೇವ್ರ ಮೇಲೆ ಆಣೆ ಮಾಡ್ತೀನಿ, ನಾನು ಕೋಳಿ ಕದಿಲಿಲ್ಲ. ಮ್ಯಾಜಿಸ್ಟ್ರೇಟ್ರು, ನೀನು ಕೋಳಿ ಕದಿಲಿಲ್ಲ ಅನ್ನು, ಕೋಳಿಯನ್ನು ನಿನ್ನ ಜೋಳಿಗೆಗೆ ಬರಲಿಲ್ಲ, ಯಾರಾದರೂ ಕೊಟ್ರೇನೋ. ಅಂಜಪ್ಪನಿಗೆ ಆ ಹುಡುಗಿ ಕೊಟ್ಟಳು ಅಂತ ಹೇಳಿಬಿಡಬೇಕು ಅಂತ ನಾಲಿಗೆಯ ಕೊನೆಗೂ ಬಂದಿತ್ತು. ಆದರೆ ಅವಳು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದುದು
ಆಮೇಲೆ ತನಗೆ ಸನ್ನೆ ಮಾಡಿದ್ದುದು ಎಲ್ಲ ಜ್ಞಾಪಕ ಬಂತು. ಏನೋ ಪಾಪ, ಭ್ರಮೆಯಿಂದ ಒಂದು ಕೋಳಿ ಕೊಟ್ಟಳು, ಅವಳನ್ನು ಯಾಕೆ ಬಿಟ್ಕೊಡಬೇಕು ಅಂತ ಯೋಚನೆ ಬಂದು ಆ ಮಾತು ತಡೆಯಿತು. ಏನೂ ಹೇಳದೆ ಸುಮ್ಮನೆ ಎದ್ದನು. ಏನು ಹೇಳ್ತೀಯಾ ಅಂತ ಮ್ಯಾಜಿಸ್ಟ್ರೇಟ್ರು ಪುನಃ ಕೇಳಿದ್ರು. ಅಂಜಪ್ಪ, ಏನು ಹೇಳಲಿ ಬುದ್ಧಿ, ಧರ್ಮದ ದಣಿ, ನಿಜ ಏನು ಅಂತ ನಿಮಗೆ ದೇವರು ತಿಳಿಸಬೇಕು, ನಾನು ಕದೀಲಿಲ್ಲ. ಮ್ಯಾಜಿಸ್ಟ್ರೇಟ್ರು ಇವನ ಮೇಲೆ ಒಂದು ಚಾರ್ಜು ಅಂತ ಬರೆದು ನಿನ್ನ ಕಡೆ ಸಾಕ್ಷಿಗಳಿದ್ದಾರೆಯೇ ಅಂತ ಕೇಳಿದರು. ಅಂಜಪ್ಪ, ಅಯ್ಯಮ್ಮ ಸ್ವಾಮಿ, ನನಗೆ ಯಾರು ಸಾಕ್ಷಿ, ದೇವರು ಸಾಕ್ಷಿ ಅಂದ. ಮ್ಯಾಜಿಸ್ಟ್ರೇಟ್ರು ಕಳ್ಳನಾದರೂ ಎಷ್ಟು ನಯವಾಗಿ ಮಾತನಾಡುತ್ತಾನೆ ಅಂತ ಹೇಳಿ 20 ರೂಪಾಯಿ ಜುಲ್ಮಾನೆ, ತಪ್ಪಿದರೆ 15 ದಿನ ಸಜಾ ಎಂದು ಶಿಕ್ಷೆ ವಿಧಿಸಿದರು. ಅಂಜಪ್ಪ ಜುಲ್ಮಾನೆ ತೆತ್ತು ಪೆಚ್ಚು ಮುಖ ಹಾಕಿಕೊಂಡು ಊರಿಗೆ ಬಂದ. ಇದಾಗಿ ನಾನು ಹೇಳಿದಂತೆ 40 ವರ್ಷದ ಮೇಲೆ ಆಗಿದೆ. ಅಂಜಪ್ಪ ಇದನ್ನು ಹೇಳಿ ಸುಮ್ಮನೆ ಮೇಷ್ಟ್ರಿಟ್ರು ಅಂದರೆ ಏನಾಯ್ತಪ್ಪ, ತಪ್ಪಿಗೆ ಶಿಕ್ಷೆ ಮಾಡುವುದು, ಸತ್ಯವಂತನ ಕಾಪಾಡುವುದು ದೇವ್ರ ಕೆಲಸ. ಆ ಕೆಲಸ ಮನುಷ್ಯನ ಕೈಗೆ ಬಂದಾಗ ಮನುಷ್ಯ ದೇವರ ಹಾಗೆ ನಡ್ಕೋಬೇಕು. ಹೆಚ್ಚು ಕಡಿಮೆ ಆದೀತು ಅಂತ ಭಯದಲ್ಲಿರಬೇಕು. ಇಲ್ದಿರ ಇದ್ದರೆ ಆ ಮೇಷ್ಟ್ರಿಟ್ರು ಬೇಡಿ ಹಾಕ್ತೇನೆ ಅಂದ್ರಲ್ಲ, ಹಾಗೆ ಅನ್ಯಾಯ ಆದಾತು ಎಂದ. ನೀನು ಹೇಳೋದು ಸರಿ ಅಂಜಪ್ಪ, ಆದರೆ ಏನಾಯಿತು ಅಂತ ನೀನು ಇದ್ದರೆ ಆ ಮ್ಯಾಸ್ಟ್ರೇಟಿಗೆ ಹೆಂಗೆ ತಿಳಿಬೇಕು? ಅಂಜಪ್ಪ, ಹೇಳೋ ಅಷ್ಟಕ್ಕೆ ನ್ಯಾಯ ಮಾಡೋದಾದರೆ ನಿಮ್ಮಂತ ಬುದ್ಧಿವಂತರು ಅಂತ ಯಾಕೆ ಕರಿಬೇಕು? ಸತ್ಯವು ಏನು ಅಂತ ತಿಳ್ಕೊಳ್ಳೋದು ಮೇಸ್ಟ್ರಿಟ್ರು ಕೆಲಸ. ಹುಡುಗಿ ಮರ್ಯಾದೆ ಉಳಿಸ್ಬೇಕು ಅಂತ ನೀನೇ ಜುಲ್ಮಾನೆ ಕೊಟ್ಟು ಹಂಗಾಯಿತು, ಒಳ್ಳೇದಾಯ್ತು ಬಿಡು. ಅಂಜಪ್ಪ, ಅಯ್ಯೋ ಅದೇನು ಕೇಳ್ತೀಯ, ಅವಳು ಒಬ್ಬವನು ಕೂಡ ನ್ಯಾಸ್ತ ಮಾಡಿಕೊಂಡಿದ್ದಳಂತೆ. 2-3 ಸಲ ಅವನಿಗೆ ಕೋಳಿ ಕೊಟ್ಟಿದ್ದಳಂತೆ. ಅವರತ್ತೆ ಕೋಳಿ ಏನಾದವು ಅಂತ ಕೇಳ್ತಾ ಇದ್ಲಂತೆ. ಯಾರೋ ಕದ್ದಿರಬೇಕು ಅಂತ ಹುಡುಗಿ ಹೇಳ್ತಾ ಇದ್ಲು. ಆ ಅತ್ತೆಗೆ ನಂಬಿಕ ಇಲ್ಲ. ಒಂದು ಸಲ ಕೋಳಿ ಹೋದ ಹೊತ್ನಾಗೆ ಇಂಥವ್ರ ಕೈಯಾಗೆ ಇದೆ ಅಂತ ತೋರಿಸ್ಬಿಟ್ರೆ ತನ್ನ ಮೋಸ ಮುಚ್ಚದೇ ಹೋಯ್ತದೆ ಅಂತ ಇದೆಲ್ಲ ಹುಡುಗಿನೇ ಮಾಡಿದಳು ಅಂತ ನನಗೆ ಆಮೇಲೆ ತಿಳಿತು. ರಂಗಪ್ಪ, ಏನು ಹುಡುಗಿ ನಿನಗೆ ಕೋಳಿ ಕೊಟ್ಟು ಅತ್ತೆಗೆ ತಾನೇ ಹೇಳಿಬಿಟ್ಲಾ? ಅಂಜಪ್ಪ, ಹಂಗೆ ಆಯಿತು ಅಂತನ್ನೋ. ಅತ್ತೆ ಬಂದಳು, ಕೋಳಿಯಲ್ಲಿ ಅಂದ್ಲು, ಸೊಸೆ ನನಗೆ ಗೊತ್ತಿಲ್ಲ ಅಂದ್ಲು. ಅತ್ತೆ, ಹಾಗಾದರೆ ಏನಾಗಿರಬೇಕು, ಇಲ್ಲಿ ಯಾರಾದರೂ ಬಂದಿದ್ರಾ ಅಂತ ಕೇಳಿದಳು. ಸೊಸೆ ನನಗೆ ಗೊತ್ತಿಲ್ಲ ಅಂದ್ಲು. ಆಮೇಲೆ ಯಾರೋ ಜೋಗಪ್ಪ ಬಂದಿದ್ದ ಅಂದ್ಲು. ಪಕ್ಕದ ಮನೆಯವರು, ಹೌದು ಜೋಗಿ ಇತ್ಲಾಗಿಂದ ಬಿರ್ನೇ ಹೋಗ್ತಿದ್ದ ಅಂದ. ಸರಿ, ಕಾಲ ಎಲ್ಲ ಸೇರ್ತು, ನಾನು ಸಿಕ್ಕಿಬಿದ್ದೆ. ರಂಗಪ್ಪ ಆಮೇಲೆ ಹೋಗಿ ಹುಡುಗಿನ ಹೀಗೆ ಮಾಡಬಹುದೇ ಅಂತ ಕೇಳಿಲ್ವೇ ಎಂದ. ಅಂಜಪ್ಪ, ಅಪ್ಪನೂ ನೀವೆಲ್ಲ ಹೈಕಳು, ನಾನು ಮುದುಕಾದ್ನಿ, ನನ್ನ ಪ್ರಾಯದ ಮಾತು ಈಗ ಯಾಕೆ ಕೇಳೀಯ? ಹೋದ್ನಿ ಕೇಳಿದ್ನಿ ಎಲ್ಲ ಆಯಿತು ಎಂದ. ನಾವು ವಿವರವನ್ನು ಕೇಳಲಿಲ್ಲ. ಕೊನೆಗೆ ರಂಗಪ್ಪ, ಸರಿ ಬಿಡು, ನನ್ನ ಹತ್ರ ಏನಾದರೂ ತಪ್ಪಿತಸ್ಥ ಅಂತ ತಂದರೆ ಸತ್ಯ ಏನು ಅಂತ ಸರಿಯಾಗಿ ತಿಳಿದುಕೊಂಡು ನಿನ್ನ ಬಿಟ್ಬಿಡ್ತೀನಿ ಅಂದ. ಅಂಜಪ್ಪ, ಇನ್ನು ನಾನು ನರಮನಸ್ಸಿನ ಮುಂದೆ ಏನು ಬಂದೇನು ಬಿಡಪ್ಪನು, ನನ್ನ ಮೇಷ್ಟ್ರಿಟ್ರು ನಮ್ಮ ಅಪ್ಪ ತಿರುಪತಿ ವೆಂಕಟರಮಣ ಸ್ವಾಮಿ, ಹೋಗಬೇಕು ನಿಲ್ಲಬೇಕು, ಏನೋ ಅನ್ನೋ ಹೊತ್ತಿಗೆ ತಪ್ಪಾಯಿತು ಅಂತ ಕಾಲಿಗೆ ಬಿಡಬೇಕು, ನನ್ನಪ್ಪನು ಕಾಪಾಡ್ತಾನೆ ಎಂದ. ನಾವು ಸುಮ್ಮನೆ ಇದ್ದವು. ಅಂಜಪ್ಪ ಇನ್ನೂ ಸ್ವಲ್ಪ ಹೊತ್ತು ಕುಳಿತಿದ್ದು, ಅಪ್ಪನು ನೀನು ಮೇಷ್ಟ್ರಿಟ್ರಾಗಿದ್ದಕ್ಕೆ ನನಗೆ ಒಸಿ ಎಲೆ ಅಡಿಕೆ ಕೊಡಲಿಲ್ಲಯಾ ಎಂದ. ರಂಗಪ್ಪ ಹುಡುಗರನ್ನು ಕರೆದು ಅವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಡಿಸಿದ. ಅಂಜಪ್ಪ ಅದನ್ನು ತೆಗೆದುಕೊಂಡು, ನಾನು ಹೇಳಿದ ಜ್ಞಾಪಕ ಇರಲಿ, ಏನು ಬರೋಣ ಎಂದು ಹೇಳಿ ಹೊರಟು ಹೋದ. ನಮಸ್ಕಾರ. ಕಥೆಯನ್ನು ಕೇಳಿ ಆಸ್ವಾದಿಸಿದ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ಕಥೆಯ ವಿಚಾರವನ್ನು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ಕೋರಿಕೆ. ಅಭ್ಯುದಯ ಯೂಟ್ಯೂಬ್ ಕನ್ನಡ ಚಾನಲ್
ಇದು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಒಂದು ಪ್ರಸರಣಕ್ಕಾಗಿ ಇದೆ ಎಂದು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಬೆಳೆಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ.